ಹೇಳಿ. ಒಂದ್ ನಿಮಿಷ. ಹೇಳು ಅಂತ ಹೇಳಿದ್ದು. ಅದೇ ಸಾಹೇಬ್ರೆ, ನಾಳೆ ಅತ್ತೆ ಮಾವನ ಆನಿವರ್ಸರಿ ಅಲ್ವಾ, ಅದಕ್ಕೆ ಏನೇನ್ ತಿಂಡಿ ಮಾಡೋದು? ಅತ್ತೆಗಂತೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಿಮ್ ತಾಯಿ ಹತ್ರ ಏನ್ ಸೀಕ್ರೆಟ್ ಮಾತಾಡೋದಕ್ಕೆ ಹೋಗಿದ? ಅದೆಲ್ಲ ಏನಿಲ್ಲ ಸಾಹೇಬ್ರೆ. ನನ್ನ ಮೇಲೆ ನಿಮ್ಗೆ ಸ್ವಲ್ಪ ಏನಾದ್ರೂ ಗೌರವ ಇದೆ, ನನ್ನ ಹತ್ರ ನಿಜ ಹೇಳು. ನನ್ನ ಎತ್ತು ತಂದೆ ತಾಯಿ ಭಾಗ್ಯಮ್ಮ ಬೀರಣ್ಣ ಅಲ್ಲ, ಬೇರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ನಾನು ಹೋಗಿದ್ದಿತ್ತು. ನನಗೆ ತುಂಬಾ ಸಲ ಡೌಟ್ ಬಂದಿದೆ, ನೀ ನಿಜಕ್ಕೂ ಭಾಗ್ಯಮ್ಮ ಮತ್ತೆ ವೀರಣ್ಣನ ಮಗಳೇನಾ ಅಂತ. ಆದ್ರೆ ನನ್ ಡೌಟ್ ಇವತ್ತು ನಿಜ ಆಗೋಯ್ತು. ಅಲ್ಲ, ನನಗೆ ಒಂದು ಹೇಳು, ಭಾಗ್ಯಮ್ಮ ಮತ್ತೆ ವೀರಣ್ಣ ನಿನ್ ಸ್ವಂತ ತಂದೆ ತಾಯಿ ಅಲ್ಲ ಅಂದ್ಮೇಲೆ ನಿನ್ ನಿಜವಾದ ತಂದೆ ತಾಯಿ ಯಾರು? ಅವ್ರ ಹೆಸರೇನು? ಈಗ ಎಲ್ಲಿದ್ದಾರೆ ಅವರು? ಐಮ್ ಸಾರಿ, ಹುಡುಕ್ಬೇಕು ಅಂತ ಹೇಳ್ದೆ ಅಲ್ವಾ? ಓಕೆ, ಅವ್ರನ್ನ ಹುಡುಕೋದ್ರಲ್ಲಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿ. ನಿಂಗೆ ಏನೇನು ಗೊತ್ತು ದಯವಿಟ್ಟು ಹೇಳು. ನಾನು ನನ್ನ ಹೆತ್ತವ್ರ ಹೆಸರು ಮಾತ್ರ ಹೇಳಬಲ್ಲೆ. ಹೇಳು. ನನ್ನ ತಂದೆ ಹೆಸರು ವೀರಣ್ಣ, ತಾಯಿ ಭಾಗ್ಯಮ್ಮ. ಏನ್ ಹೇಳ್ತಿದ್ಯಾ ನೀನು? ಹೌದು ಸಾಹೇಬ್ರೆ. ಅಲ್ಲ, ಏನ್ ನೀವು ನಾನು ಹೇಳಿದೆಲ್ಲ ನಂಬ್ಕೊಂಬಿಟ್ರ? ಒಳ್ಳೆ ಸಾಹೇಬ್ರು ನೀವು. ನಾನು ಒಂದ್ 2 ಸಿನಿಮಾನ ಸೇರ್ಸಿ 1 ಸಿನಿಮಾ ಮಾಡಿ ಕತೆ ಹೇಳಿದ್ರೆ ನೀವು ಅದನ್ನೇ ನಂಬ್ಕೊಂಬಿಟ್ರ? ಅಯ್ಯೋ, ಅದೆಲ್ಲ ಏನಿಲ್ಲ ಸಾಹೇಬ್ರೆ. ಅದು ಅಮ್ಮನ ಜೊತೆ ಜಾಸ್ತಿ ಮಾತಾಡೋದಕ್ಕಾಗೇ ಇಲ್ವಲ್ಲ, ಅದಕ್ಕೆ ಮನ್ಸು ಬಿಚ್ಚಿ ಮಾತಾಡೋಣ ಅಂತ ಹೋಗಿದ್ದೆ. ನಾನು ನಿಮ್ಮನ್ನೇ ಕೇಳ್ಬೋದಿತ್ತು, ಆದ್ರೆ ನಿನ್ನೆ ಅಷ್ಟೇ ನೋಡಿದ್ಯಾ, ಮತ್ತೆ ಪದೇ ಪದೇ ಕೇಳ್ತೀಯಾ ಅಂತ ನೀವು ಬೈದ್ ಬಿಟ್ರೆ ಆ ಭಯಕ್ಕೆ ಲಕ್ಷ್ಮಕ್ಕನ್ನ ಕರ್ಕೊಂಡು ಜೈಲ್ಗೆ ಹೋಗಿದ್ದೆ ಅಷ್ಟೇ. ನಂಗೆ ಯಾಕೋ ನೀನ್ ಹೇಳ್ತಿರೋದ್ರ ಮೇಲೆ ನಂಬಿಕೆ ಬರ್ತಿಲ್ಲ. ನೀನ್ ಮೊದಲನೇ ಸರಿ ಹೇಳಿದ್ದೆ ನಿಜ ಅಂತ ಅನಿಸ್ತದೆ. ಏನ್ ಸಾಹೇಬ್ರೆ ನೀವು, ಪೊಲೀಸ್ ಆದ ಮಾತ್ರಕ್ಕೆ ನೀವು ಅನುಮಾನದಲ್ಲೇ ಜೀವನ ಸಾಗಿಸ್ಬೇಕು ಅಂತನಾ? ಅಲ್ಲ ಸಾಹೇಬ್ರೆ, ಇವಾಗ ಸರಿ ಆಯ್ತು, ಭಾಗ್ಯಮ್ಮನೇ ನನ್ ಹೆತ್ತು ತಾಯಿ ಅಲ್ಲ ಅಂತ ಅಂದ್ಕೊಳ್ಳಿ ಸರಿನಾ? ಇವಾಗ ಭಾಗ್ಯಮ್ಮ ನನ್ ಹೆತ್ತ ತಾಯಿ ಅಲ್ಲ ಅಂದ್ಮೇಲೆ ಅವರೇ ಬಂದ್ ನನ್ನ ಹತ್ರ ನೀ ನನ್ ಹೆತ್ತ ಮಗಳಲ್ಲ ಅಂತ ಯಾಕೆ ಹೇಳ್ತಾರೆ? ಅದು ಹೋಗ್ಲಿ ಬಿಡಿ. ಅಮ್ಮ ಜೈಲಲ್ಲಿ ಇರ್ಬೇಕಾದ್ರೆ ನಾನು ಆರಾಮಾಗಿ ನನ್ ಗಂಡನ ಮನೇಲಿ ಇದೀನಿ, ನಾನ್ ನನ್ ಹೆತ್ತವ್ರನ್ನ ಹುಡುಕ್ತಾ ಇದ್ದೀನಿ ಅಂತ ನಾನ್ ಭಾಗ್ಯಮ್ಮನ ಹತ್ರ ಹೋಗಿ ಯಾಕೆ ಚರ್ಚೆ ಮಾಡ್ತೀನಿ ಅಲ್ವಾ? ಮತ್ತೆ ಯಾಕೆ ಹಾಗೆ ಹೇಳ್ದ? ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನೀನ್ ನಿಜ ಹೇಳ್ಬೇಕು ಅಂತ ನೀವು ಬೇಸ್ ವಾಯ್ಸ್ ಅಲ್ಲಿ ಹೇಳಿದ್ರಲ್ಲ ಸಾಹೇಬ್ರೆ, ನಂಗೆ ಅದಕ್ಕೆ ಗಾಬರಿ ಆಗೋಯ್ತು. ಅದಕ್ಕೆ ಇದನ್ನ ಸ್ವಲ್ಪ ತಿಳಿ ಮಾಡೋಣ ಅಂತ ಜೋಕ್ಸ್ ಮಾಡ್ಬಿಟ್ಟೆ ಅಷ್ಟೇ. ಏನ್ ಸಾಹೇಬ್ರೆ ನೀವು ಇದನ್ನೆಲ್ಲ ಸೀರಿಯಸ್ ಆಗಿ ತಗೋತೀರಾ? ಅದ್ರಲ್ಲಿ ಬೇರೆ ಹೊಸದಾಗಿ ಏನೋ ಕಂಡಿಡಿದು ಬಿಡ್ತೀನಿ ಅನ್ನೋ ತರ ಬೇರೆ ಹೋಗ್ತೀರಾ. ನೋಡಿ ಸಾಹೇಬ್ರೆ, ಇದೇ ನಿಜ. ನಂಬಂಗಿದ್ರೆ ನಂಬಿ, ಬಿಡಂಗಿದ್ರೆ ಬಿಡಿ ಅಷ್ಟೇ. ರೀ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ರೀ. ಸಂಗೀತ, ಮದುವೆ ಆಗಿ 30 ವರ್ಷ ಆಯ್ತು. ಇಷ್ಟು ವರ್ಷ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ಪ್ರೀತಿಯಿಂದ ಜವಾಬ್ದಾರಿಯಿಂದ ನನ್ನನ್ನ ಈ ಮನೆಯವ್ರನ್ನ ತೂಗಿಸ್ಕೊಂಡು ಹೊಟ್ಟಿದ್ದೀರಾ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್. ಏನ್ರಿ ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ನಾನೇನ್ ಬೇರೆವಳ ರೀ? ಇದು ಹೆಂಡತಿ ಆದವಳು ಕರ್ತವ್ಯ. ಜೀವನ ಅಂದ್ಮೇಲೆ ಕಷ್ಟ ಸುಖ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ತಾನೆ. ಅದನ್ ಬಿಟ್ಟು ಹೆಚ್ಚಿಗೆ ನಾನೇನ್ ಮಾಡಿದೀನಿ ಹೇಳಿ? ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀರಪ್ಪ, ಇದನ್ ಮಾತ್ರ ಈ ಪ್ರತಿ ವರ್ಷನೂ ಮರೆಯಲ್ಲ ನೀವು. ಹೇಗ್ ಮರೀಲಿ ಸಂಗೀತ, ನೀನು ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ನನ್ನ ಜೀವನ ಪೂರ್ಣನೇ ಆಗ್ತಿರ್ಲಿಲ್ಲ, ಗೊತ್ತಾ? ಅದ್ ಸರಿ ರೀ, 12 ಗಂಟೆ ಮೇಲಾಗೋಯ್ತು, ನಮ್ಮ ಅಜಿತ ಇನ್ನೂ ವಿಶ್ ಮಾಡೋದಕ್ ಬರ್ಲೇ ಇಲ್ವಲ್ಲ ರೀ? ಪ್ರತಿ ವರ್ಷ ಇಷ್ಟೊತ್ತಿದಾಗ್ಲೇ ಮನೆಯವ್ರೆಲ್ರನ್ನೂ ಕರ್ಕೊಂಡು ಕೇಕ್ ತಗೊಂಡು ವಿಶ್ ಮಾಡೋದಕ್ ಬರ್ತಿದ್ದ ತಾನೆ, ಆದ್ರೆ ಈ ಸಲ ಯಾಕೆ ಇನ್ನೂ ಬಂದಿಲ್ಲ ನನ್ ಮಗ? ರೀ, ಒಂದ್ ಕೆಲ್ಸ ಮಾಡೋಣ ರೀ, ಇನ್ನೊಂದ್ ಅರ್ಧ ಗಂಟೆ ವೆಯ್ಟ್ ಮಾಡೋಣ ರೀ. ನನಗ್ ಗೊತ್ತು ನನ್ ಮಗ ಕೇಕ್ ತಗೊಂಡು ವಿಶ್ ಮಾಡೋದಕ್ಕೆ ಬಂದೇ ಬರ್ತಾನೆ ರೀ. ನಿಮ್ಗೆ ನಿದ್ದೆ ಬರ್ತಿದ್ಯಾ? ಸರಿ ಆಯ್ತು ರೀ, 3/4 ಗಂಟೆ ಆಯ್ತು, ಬರ್ಲೇ ಇಲ್ವಲ್ಲ ರೀ? ಬರ್ತಾನೆ ಇರು ಪ್ಲೀಸ್. ಅಮ್ಮ ನಾನು ವಿಶ್ ಮಾಡಿಲ್ಲ ಅಂತ ತುಂಬಾ ಫೀಲ್ ಆಗಿದ್ದಾರೆ ಅಲ್ಲ. ನಾನು ಅಮ್ಮನ ಈ ತರ ನೋಡೋದಕ್ಕಾಗಲ್ಲ ನಚ್ಚಿ. ಐ ಕಾಂಟ್ ಸೀ ಹರ್ ಕ್ರೈಯಿಂಗ್. ನೋಡು, ನೀವ್ ಈ ಸರ್ಪ್ರೈಸ್ ಇನ್ನೊಂದು ಮತ್ತೊಂದು ಅನ್ನೋದೆಲ್ಲ ಕ್ಯಾನ್ಸಲ್ ಮಾಡಿ ಸುಮ್ಮನೆ ವಿಶ್ ಮಾಡಿ ಮಲ್ಕೊಳಕ್ ಕಲ್ತ್ಕೊಂಡು ಕೇಳಿಸ್ಕೊ. ಇರು ಗುರು, ಇವತ್ತು ಒಂದ್ ದಿವಸ ಬಿಟ್ಬಿಡು, ನಾಳೆ ಬೆಳಿಗ್ಗೆ ಖಂಡಿತ ಸರ್ಪ್ರೈಸ್ಕೊಳ್ಳೋಣ, ಸರಿನಾ? ಪಕ್ಕ ಖುಷಿ ಆಗೇ ಆಗತ್ತೆ ಗುರು. ಅವ್ರಿಗೆ ಸರ್ಪ್ರೈಸಸ್ ಅಂದ್ರೆ ಇಷ್ಟ, ಆಯ್ತಾ? ಸಾಹೇಬ್ರೆ, ಇವಾಗ ನಚಿಕೇತವ್ರ ವಿಷಯನೇ ತಗೊಳ್ಳಿ. ಅವ್ರು ಇಲ್ಲಿಗೆ ಬಂದಾಗ ಎಷ್ಟು ಖುಷಿ ಆದ್ರು. ಯಾಕೆ ಹೇಳಿ? ಅವ್ರಿಗೆ ಇಲ್ಲಿಗೆ ಬರ್ತಾರೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಹಾಗೆ
ಇವತ್ತು ಒಂದೇ ಒಂದ್ ದಿವಸ ನೀವು ಸುಮ್ಮನೆ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಬೇಕಾದ್ರೆ ನೀವ್ ಹೇಳಿ, ನೀವೇ ಫಸ್ಟ್ ವಿಶ್ ಮಾಡಿ. ಏನ್ ಮೇಡ್ನ ಕರೆಕ್ಟ್ ವರ್ಕ್ಸ್. ನೀವೆಷ್ಟೇ ಹೇಳ್ತು ಅಂತ ಹೇಳಿದ್ರು ನಂಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ನನಗೆ ವಿಶ್ ಮಾಡಿ ಬನ್ನಿ. ಏನ್ರಿ ಇದು, ಯಾರು ಕಂಡು ಹಿಡಿತಾನೆ ಇಲ್ಲ, ಅವ್ರ ಪಾಡಿಗೆ ಹೊಡಿತಾರೆ. ವಿಶ್ ಮಾಡ್ತಾರೆ ಇರೋ, ಕಂಡು ಹಿಡಿತಿರ್ತಾನೆ. ವಿಶ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಬಾಬಾ. ಗುಡ್ ಮಾರ್ನಿಂಗ್ ಶ್ರವಣ್. ಅಕ್ಕ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ರವಣ. ಓಹೋ, ಏನೇ ಸ್ಪೆಷಲು? ಅವರೆಕಾಳು ಉಪ್ಪಿಟ್ಟು, ಸಂಗೀತನ್ ಫೇವ್ರೇಟ್. ಭೂಮಿ, ಇವತ್ತೇನಾದ್ರೂ ವಿಶೇಷನಾ ಅಂತ ಇಷ್ಟೊಂದು ವೆರೈಟೀಸ್ ತಿಂಡಿ ಮಾಡಿದ್ಯಾ? ಅದು ಹೇಳಿ ಏನಾಯ್ತು? ಅದು ಅವರೆಕಾಳು ಉಪ್ಪಿಟ್ಟಿಗೆ ಚಟ್ನಿ ಇದ್ರೆ ಸಕಲಾಗಿರ್ತಾ ಇತ್ತು, ಯಾಕೆ ಮಾಡಿಲ್ಲ ಅಂತ ಬೈತಿದ್ದೆ. ನಮ್ ಸಂಗೀತನ್ ಫೇವ್ರೇಟ್ ತಿಂಡಿ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದು ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲಪ್ಪ. ಹೌದು, ಇವತ್ತು ನನ್ ಬರ್ತ್ಡೇನೂ ಅಲ್ಲ, ಇವ್ರ ಬರ್ತ್ಡೇನೂ ಅಲ್ಲ. ಬೇರೆ ಏನಾದ್ರೂ ಸ್ಪೆಷಲ್ ಡೇ ಇದೆಯಾ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ. ಏನಾದ್ರೂ ಹೇಳೋದನ್ನ ಮರ್ತಿದ್ದೀರಾ ಭೂಮಿ? ಮರ್ತಿದ್ದೀರಾ? ಅಯ್ಯೋ ಅತ್ತೆ, ವಿಶೇಷ ಎಲ್ಲ ಏನೂ ಇಲ್ಲ. ಪಾಪ ನನ್ ಮೈದ್ನಂಗೋಸ್ಕರ ರುಚಿ ರುಚಿಯಾಗಿ ಮಾಡ್ಕೊಟ್ಟೆ. ಏನ್ ಮೈದ್ನ? ನಚ್ಚಿ ವಿದೇಶದಲ್ಲಿ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ನಲ್ಲ ಸಂಗೀತ, ಅದಕ್ಕೆ. ನೀವೇನ್ ಅನ್ಕೊಂಡ್ರಿ ಅತ್ತೆ? ಸಾಹೇಬ್ರೆ, ಇವತ್ತು ಅತ್ತೆ ಮಾವಂಗ್ ಸಂಬಂಧಪಟ್ಟ ಹಾಗೆ ವಿಶೇಷ ಏನಾದ್ರೂ ಇತ್ತಾ? ಭೂಮಿ, ನಂಗೆ ಯಾಕೋ ತಿಂಡಿ ಸೇರ್ತಿಲ್ಲ, ನಂಗ್ ಬೇಡ ಅತ್ತೆ. ಸಂಗೀತ, ಸಂಗೀತ, ನಂಗೆ ಯಾಕೋ ಅಮ್ಮ ಅಪ್ಪನ ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ. ನಾನು ಹೋಗಿ ಅವ್ರಿಗೆ ವಿಶ್ ಮಾಡ್ಕೊತೀನಿ. ಸಂಜೆವರೆಗೂ ಸೈಲೆಂಟ್ ಆಗಿದ್ಬಿಡು ಬ್ರೋ ಪ್ಲೀಸ್. ನೀನು ಎಲ್ಲ ಹೇಳ್ಬಿಟ್ಟು ಪ್ಲಾನ್ ಹಾಳು ಮಾಡ್ಬೇಡ. ನಾನು ಬೇಕಿದ್ರೆ ನಿನ್ನ ಕಾಲಕ್ಕೆ ಬೀಳ್ತೀವಿ. ಏಯ್, ಕಾಲಲ್ಲ ಕೈ. ಒಂದ್ಸಲ ಕರುಣೆ ತೋರಿಸ್ಬಿಟ್ಟು ಸೈಲೆಂಟ್ ಆಗ್ಬಿಡು ಪ್ಲೀಸ್. ಸಾಯ್ತ್ರೆ ಪ್ಲೀಸ್ ಪ್ಲೀಸ್. ತೀಟೆ ಸುಬ್ಬ ನೀನು. ಸರಿ ಕುತ್ಕೊಳ್ಳಿ. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅಕ್ಕನ ಪ್ರತಿ ಬರ್ಡೇಗೂ ಅಮ್ಮ ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿ ಒಡವೆಗಳನ್ನ ಕೊಡೋರು. ನಾನು ಸರ್ಪ್ರೈಸ್ ಕೊಡ್ತಿದ್ದೆ, ಆದ್ರೆ ಒಡವೆಗಳು ಕೊಡ್ತಿರ್ಲಿಲ್ಲ, ಬೇರೆ ಏನಾದ್ರು ವಸ್ತುಗಳು ಕೊಡ್ತಿದ್ದೆ. ಆದ್ರೆ ನಿಜ ಏನ್ ಗೊತ್ತಾ, ಅಕ್ಕನಿಗೆ ಅಮ್ಮನಿಗಿಂತ ನಾನ್ ಕೊಡೋ ಸರ್ಪ್ರೈಸ್ಗಳು ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ನಿಮ್ಗೊಂದ್ ವಿಷಯ ಹೇಳ್ಬೇಕು. ನಾನು ಡಿಟೆಕ್ಟಿವ್ ನ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ಅದೇ ನೀನ್ ನಂಗೆ ಒಂದ್ ಫೋಟೋ ಕಳ್ಸಿದ್ಯಲ್ಲ, ಆ ಡೈಮಂಡ್ ನೆಕ್ಲೆಸ್ ಅದನ್ನ ತೋರಿಸಿ ಬಟ್ಟೆ ಮಾಡಕ್ಕಾಗುತ್ತಾ ಅಂತ ಕೇಳಿದ್ದೀನಿ. ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಒನ್ ಥಿಂಗ್, ಆ ನೆಕ್ಲೆಸ್ ಜೋಪಾನ. ನನ್ನ ಕೇಳಿದ್ರೆ ಆ ಡೈಮಂಡ್ ನೆಕ್ಲೆಸ್ ನ ಯಾರಾದ್ರೂ ನಂಬಿಗಸ್ತ್ರ ಕೈ ಕೊಡೋದು ಒಳ್ಳೇದು ಅನ್ಸುತ್ತೆ. ರೂಮಲ್ಲಿ ಇಡ್ಬೇಡ. ಯಾಕೆ ಹೇಳು, ಅಕಸ್ಮಾತ್ ಆಗಿ ಅಜಿತ್ ಕಣ್ಣಕ್ ಬಿತ್ತು ಅಂತ್ಕೋ ಅಷ್ಟೇ. ಆಮೇಲೆ ಅಜಿತ್ 100 ಪ್ರಶ್ನೆ ಕೇಳ್ತಾನೆ. ಈ ಡೈಮಂಡ್ ನೆಕ್ಲೆಸ್ ಯಾರ್ದಿದು? ಕರೆಕ್ಟ್ ಅಮ್ಮ ನೀವ್ ಹೇಳ್ತಾ ಇರೋದು. ಅದಕ್ಕೆ ನಾನು ಅಜಿತ್ ಸಾಹೇಬ್ರಿಗೆ ಕಾಣಿಸ್ತಾ ಇರೋ ರೀತಿ ಒಂದ್ ಜಾಗದಲ್ಲಿ ಜೋಪಾನವಾಗಿ ಇಟ್ಟಿದೀನಿ. ವೆರಿ ಗುಡ್ ವೆರಿ ಗುಡ್. ಯಾವ ಜಾಗ? ಬ್ಯಾಂಕ್ ಲಾಕರ್. ಬೆಳಗ್ಗೆನೆ ಬ್ಯಾಂಕಿಗೆ ಹೋಗಿ ಲಾಕರ್ ಓಪನ್ ಮಾಡಿ ಆ ಲಾಕರ್ ಅಲ್ಲಿ ಇಟ್ಬಿಟ್ಟಿದೀನಿ. ಆ ಸರ ಯಾವತ್ತು ಯಾರ ಕೈಗೂ ಸಿಗದೇ ಇಲ್ಲ. ಸಂಗೀತ, ಬೇಜಾರ್ ಮಾಡ್ಕೊಬೇಡ ಬಿಡು. ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ರಿ ಮಾಡ್ಲಿ? ಅಲ್ಲ ರೀ, ನಮ್ಮ ಆನಿವರ್ಸರಿ ಅಂತ ಮನೇಲಿ ಯಾರಿಗೂ ನೆನ್ಪಿಲ್ವಲ್ಲ ರೀ? ಭೂಮಿ ಏನೋ ಈ ಮನೆಗ್ ಹೊಸಬ್ಳು, ಅವಳಿಗೆ ನೆನ್ಪಿರಲ್ಲ, ಅದು ಓಕೆ ರೀ. ಆದ್ರೆ ಮಿಕ್ಕವ್ರೆಲ್ರಿಗೂ ಏನ್ರೇ ಆಗಿದೆ? ನೀವ್ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಪ್ರತಿ ವರ್ಷ ನಮ್ಮ ಆನಿವರ್ಸರಿನ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ. ಅಪ್ಪ ಅಪ್ಪ, ಡೋರ್ ತೆಗಿರಿಪ್ಪ ಬೇಗ ಪ್ಲೀಸ್. ಅಪ್ಪ ಬೇಗಪ್ಪ ಪ್ಲೀಸ್ ಪಾ. ಅಮ್ಮ ಮಲ್ಬಿಟ್ಟಿದ್ದೀರಾ? ಅಪ್ಪ ಅಪ್ಪ, ಸರ್ಪ್ರೈಸ್! ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ಹ್ಯಾಪಿ ಆನಿವರ್ಸರಿ ಮಾ. ಥ್ಯಾಂಕ್ ಯು ಮಗ್ನೆ. ನಿಮ್ಮಿಬ್ರಿಗೂ ಹ್ಯಾಪಿ ಆನಿವರ್ಸರಿ. 100 ಕಾಲ ಸಂತೋಷ ಬಾಳಿ. ಥ್ಯಾಂಕ್ ಯು ಅಮ್ಮ, ಆಶೀರ್ವಾದ ಮಾಡ. ಚಂದಾಗಿರಿ. ಹ್ಯಾಪಿ ಆನಿವರ್ಸರಿ ಇಬ್ರಿಗೂ. ಥ್ಯಾಂಕ್ ಯು ಮಗ್ಲೆ. ನಾವಿಬ್ರು ವಿಶ್ ಮಾಡಿದ್ವಿ, ನಮ್ ಕಾಲಕ್ಕೆ ಬೀಳೇ ಇಲ್ಲ ನೀನು. ಸರಿ, ಲೇಟ್ ಆಗಿ ಹೋಗುತ್ತೆ. ಪಾ ಅಮ್ಮ, ಕೇಕ್ ನಾವು ಮರ್ಡರ್ ಮಾಡಕ್ಕೆ. ನಾನ್ ಕಟ್ ಮಾಡಲ್ಲ.
ನಿನ್ನ ಮುದ್ದಿನ ಮಗ ಕೇಕ್ ತಗೊಂಬಂದು ನಿನ್ ವಿಶ್ ಮಾಡ್ದ. ಆದ್ರೆ ನನ್ನ ಮುದ್ದಿನ ಮಗ ನನಗೆ ಇನ್ನೂ ವಿಶ್ ಮಾಡಿಲ್ಲ. ಅವನ್ ವಿಶ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ಸರಿ ಬಿಡು, ನಾನೇ ಕಟ್ ಮಾಡ್ತೀನಿ. ಚಾಕು ಇಲ್ಲಿ. ಏನು ನಮ್ಮಪ್ಪ ಈ ತರ ಆಟ ಮಾಡ್ತಾರೆ ಅಂತ ಗೊತ್ತಿತ್ತು, ಚಿಕ್ಕ ಮಗು ತರ. ಅದಕ್ಕೆ ಫೋನ್ ತರದ್ ಮಾಡ್ತವನಲ್ಲ, 1 ನಿಮಿಷ ತಾಳ್. ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಕೇಳಿಸ್ಕೊಳ್ಳಿ. Hello, Popsy. Hello, Mother India. Happy anniversary to you both. ಸಾರಿ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಆಮೇಲೆ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ, ಓಕೆನಾ? ಅವ್ನು ಇಲ್ಲಿಗೆ ಬರೋದಕ್ಕೆ ಆಗಲ್ಲ ಅಂತ ಅವ್ನ್ ವಾಯ್ಸ್ ನೋಟ್ ಕಳ್ಸಿಯಾನೆ. ಸೊ ಇದೇ ನಿಮ್ಗೆ ಸರ್ಪ್ರೈಸ್. ಖುಷಿ ಆಯ್ತು ಅನ್ಸುತ್ತೆ. ಈಗ ಕೇಕ್ ಮಾಡ್ರು ಮಾಡೋಣ. ನೆನ್ಪಿದೆ ತಾನೆ ನಿಮ್ಗುನು? ಹೋದ್ ವರ್ಷ ರಾತ್ರಿ 12 ಗಂಟೆಗೆನೆ ಅಮ್ಮನ್ನ ಅಪ್ಪನ ಇಬ್ರು ಕರ್ಕೊಂಡ್ಬಂದು ಕೇಕ್ ಕಟ್ ಮಾಡಿಸಿ ವಿಶ್ ಮಾಡ್ದ ತಾನೆ. ಆದ್ರೆ ಈ ಸಲ ಅಜಿತ್ ಏನಾಗಿದೆ ರೀ? ನಮ್ಮ ಆನಿವರ್ಸರಿ ಅಂತ ನೆನ್ಪೇ ಇಟ್ಕೊಂಡಿಲ್ವಲ್ಲ ಅವನು. ಬೇರೆಯವ್ರ ಮರ್ತರು ನನ್ಗೇನು ಬೇಜಾರಿಲ್ಲ ರೀ, ಆದ್ರೆ ನನ್ ಮಗ ನನ್ನ ಆನಿವರ್ಸರಿ ಅಂತ ಮರ್ತಿದಾನಲ್ಲ, ಅದಕ್ ನನ್ನಿಂದ ನಂಬೋದಕ್ಕಾಗ್ತಿಲ್ಲ. ಸಂಗೀತ ನೋಡು, ಕಳೆದ 1 ವರ್ಷದಿಂದ ಅಜಿತನ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಅವನು ಸಂಸಾರಸ್ಥ, ಮದ್ವೆ ಆಗಿದೆ. ನೋಡು, ಬರ್ತಾ ಬರ್ತಾ ಮಕ್ಕಳು ನಮ್ಮ ಸ್ಪೆಷಲ್ ಡೇಸ್ಗಳನ್ನ ಮರ್ತೋಗ್ತಾರೆ. ಮಕ್ಕಳು ಬೆಳಿತಾ ಬೆಳಿತಾ ಅವ್ರ ಜೀವನದಲ್ಲಿ ಬೆರೆತೋಗ್ತಾರೆ. ಪೋಷಕರಾದವರು ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಆಯ್ತು ರೀ, ನಂಗದ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಅಮ್ಮನಾದ್ರೂ ನನ್ನ ಆನಿವರ್ಸರಿ ನೆನ್ಪಿಟ್ಕೋಬಹುದಿತ್ತಲ್ವಾ? ಅವರು ವಿಶ್ ಮಾಡ್ಲಿಲ್ಲ. ನಚ್ಚಿ ಇಷ್ಟು ವರ್ಷ ನಮ್ ಜೊತೆನೇ ಇರ್ಲಿಲ್ಲ, ಈ ವರ್ಷನಾದ್ರೂ ಇದನ್ನಲ್ಲ, ಅವನ್ಗಾದ್ರೂ ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಅಂತ ನೆನ್ಪಿಟ್ಕೋಬಾರ್ದರಿ? ಸಂಗೀತ, ಹಾಗಂತ ನಾವೇ ಹೋಗಿ ಇವತ್ತು ನಮ್ಮ ಆನಿವರ್ಸರಿ ಇರುತ್ತೆ ವಿಶ್ ಮಾಡಿ ಅಂತ ಹೇಳಕ್ಕಾಗತ್ತಾ? ಇಲ್ಲ ತಾನೆ? ನೋಡು, ಕಾಯಣ ಸಂಜೆವರೆಗೂ ವಿಶ್ ಮಾಡಬಹುದು. ನೀನು ಬೇಜಾರು ಮಾಡ್ಕೋಬೇಡ. ಈಗ ದೇವಸ್ಥಾನಕ್ಕೆ ಹೋಗೋಣ. ಬರ್ತಾ ದಾರಿಲಿ ಒಳ್ಳೆ ಕಡೆ ಊಟ ಕೊಡ್ತೀನಿ. ಊಟ ಮಾಡ್ಕೊಂಡು ಮನೆಗೆ ಬರೋಣ. ಸಂಗೀತ, ನನ್ನ ಕಡೆಯಿಂದ ನಿನ್ಗೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಆನಿವರ್ಸರಿ ಡಾರ್ಲಿಂಗ್. ಲವ್ ಯು. ಥ್ಯಾಂಕ್ ಯು ರೀ. ಅಮ್ಮ ಅಪ್ಪ, ನಿಮ್ಮಿಬ್ರನ್ನ ನೋಡ್ತಾನೆ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತೆ. ಒಬ್ರು ಗಂಡ ಹೆಂಡತಿ ಅಂದ್ರೆ ಎಷ್ಟು ಅನ್ಯೋನ್ಯವಾಗಿರ್ಬೇಕು, ಎಷ್ಟು ಪ್ರೀತಿಸ್ಬೇಕು ಅಂತ ನಾನ್ ನಿಮ್ಮಿಬ್ರನ್ನ ನೋಡಿ ಕಲ್ತಿದ್ದೀನಿ. ಹ್ಯಾಪಿ ಆನಿವರ್ಸರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.